ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ಒಂದು ಮೆಹಂದಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಯಾರ್ದು ಅಂತ ಕೇಳೋದಾದರೆ ಚೈತನ್ದು ಬ್ರದರಿದ್ದು. ಸೊ ಬರಲಿಕ್ಕೆ ಹೇಳಿದ್ದಾಳೆ, ತುಂಬ ರಿಕ್ವೆಸ್ಟ್ ಮಾಡಿದ್ದಾಳೆ ಎಲ್ಲದಕ್ಕೂ ಬನ್ನಿ ಅಂತೇಳಿ. ಸೊ ಮೆಹಂದಿಗೆ ಹೋಗುವ ಅಂತ ಹೊರಟಿದ್ದೇವೆ. ತುಂಬ ಫ್ರೆಂಡ್ಸ್ ಎಲ್ಲ ಮಿಸ್ಸಿಂಗ್ ಇದ್ದಾರೆ. ಏನು ಮಾಡೋದು, ದೂರ ಇದ್ದಾಗ ಬರೋಕ್ಕಾಗೋದಿಲ್ಲ, ಮತ್ತು ಸಮ್ ರೀಸನ್ಸಿಂದೆಲ್ಲ ಬರೋಕ್ಕಾಗೋದಿಲ್ಲ. ನೋಡೋಣ ಎಷ್ಟು ಜನ ಬರ್ತಾರೆ ಅಂಥೇಳಿ. ಅಕ್ಷಿತಾ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಹಸ್ಬೆಂಡು ಡ್ಯೂಟಿಯಿಂದ ಬರೋ ಸ್ವಲ್ಪ ಲೇಟ್ ಆಯಿತು, ಕಸ್ಟಮರ್ ಇದ್ದರು ಅಂಥೇಳಿ. ಹಸ್ಬೆಂಡ್ ಬಂದರು, ಕಾಲ್ ಮಾಡಿದರು. ಸೊ ಬನ್ನಿ ಈಗ ಹೋಗೋಣ, ಲೇಟ್ ಆಯಿತು. ಚೈತ್ರ ಬೇಗ ಬರಲಿಕ್ಕೆ ಹೇಳಿದರು. ಯಾವಾಗಲೂ ಅಷ್ಟೇ, ಏನೇ ಫಂಕ್ಷನ್ಗಾದರೂ ಏನಾದರೂ ಸಮ್ ರೀಸನ್ಸ್ ಇದೆ ಲೇಟ್ ಆಗುತ್ತೆ. ಪಾಪ ಅವಳು ಬೇಗ ಬರಲಿಕ್ಕೆ ಹೇಳಿದ್ಲು. ಸುಧಾಕ ಬೇಗ ಬನ್ನಿ, ಮಕ್ಕಳನ್ನು ಬೇಗ ಕರ್ಕೊಂಡು ಬನ್ನಿ, ಗೇಮ್ಸಿಗೆಲ್ಲ ಬಿಡ್ಬೋದು ಅಂತ ಹೇಳಿದ್ಲು. ಬಟ್ ಏನು ಮಾಡೋದು, ಡ್ಯೂಟಿ, ಹಸ್ಬೆಂಡ್ ಡ್ಯೂಟಿ, ನಮ್ಮ ಡ್ಯೂಟಿ ಎಲ್ಲ ಸಮ್ ರೀಸನ್ಸಿಂದ ಸೊ ಬೇಗ ಹೋಗೋಕ್ಕಾಗ್ತಾಯಿಲ್ಲ. 8:30 ಆಯಿತು. ಬಟ್ ಅಕ್ಷಿತಾ ವೆಯ್ಟ್ ಮಾಡ್ತಿದ್ದಾಳೆ. ಬನ್ನಿ ಹೋಗೋಣ, ಈಗ ಗ್ಯಾರಂಟಿ ಬೈತಾಳೆ. ಸ್ವಾತಿ ಇಲ್ಲ, ಮಿಸ್ಸಿಂಗು. ಆ್ಯಂಡ್ ಪ್ರಜ್ಞಾ ಅವ್ರು ಕೂಡ ಅಷ್ಟೇ ಬರ್ತಾರೆ, ಎಲ್ಲ ಗೊತ್ತಿಲ್ಲ, ನೋಡಬೇಕು. ಸೊ ಬಂದರೆ ಎಲ್ಲರನ್ನೂ ಮೀಟ್ ಆಗೋದೊಂದು ಖುಷಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಅಲ್ಲಿ ಮಾಡೋಕ್ಕಾಗತ್ತಾ ವಿಡಿಯೋ ಅಂತ. ಮಾಡೋಕ್ಕಾದರೆ ಡೆಫಿನೆಟ್ಲಿ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಹೋಗೋಣ. ಅಕ್ಷಿತಾ ಬಂದು ವೆಯ್ಟ್ ಮಾಡ್ತಿದ್ರು. ಸುಮಾರು ದಿನ ಆಯ್ತು ನಾನು ಅವಳನ್ನು ನೋಡಿ, ತುಂಬ ಖುಷಿ ಆಯಿತು ಒಂದ್ಸಲ ನೋಡಿ. ಈಗ ನಾನು ಮತ್ತೆ ಅಕ್ಷಿತಾ ಬಂದು ರೀಚ್ ಆದ್ವಿ ಮೆಹಂದಿ ಫಂಕ್ಷನ್ಗೆ, ಅಂದರೆ ಚೈತ್ರ ಮನೆಗೆ. ಚೈತ್ರ ಬ್ರದರ್ ಇವರೇ ನೋಡ್ಬೋದು. ಸೊ ಮೆಹಂದಿ ಫಂಕ್ಷನ್ನು, ಹಾಗಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಬಟ್ ಸ್ಟಿಲ್ ಗೇಮ್ಸ್ ಎಲ್ಲ ಇತ್ತಲ್ಲ, ಅದು ಸ್ವಲ್ಪ ನೋಡ್ಲಿಕ್ಕೆ ಸಿಕ್ತು. ಫನ್ ಗೇಮ್ಸ್ ತುಂಬ ಚೆನ್ನಾಗಿತ್ತು. ಚೈತ್ರ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಹಾಗಾಗಿ ಮತ್ತೆ ನಾವು ಅವಳನ್ನು ಮೀಟ್ ಆಗಿದ್ವಿ. ಫಸ್ಟ್ ಬಂದ ಕೂಡ ಮಾತ್ರ ವಿಶ್ ಮಾಡಿದ್ಲು. ಹಾಗೆ ಸ್ವಲ್ಪ ನೀವು ಸಹ ನೋಡ್ಕೊಂಡು ಬನ್ನಿ ಹೇಗಿದೆ ಗೇಮ್ ಅಂತೇಳಿ. ಫನ್ ಆಗಿ ಚೆನ್ನಾಗಿತ್ತು, ಒಂಥರ ಕಾಮಿಡಿ ಆಗಿತ್ತು. ಮಾನದಿಗೆ ಬರಡೆ ಅಂಡ್ ಸೆಕೆಂಡ್ ವಿನ್ನರ್ ಬಲಿ ಸರ್ ಇರ್ಬಲಿ ಇರ್ನಬೋದ್ರಿ ಪವನ್. ಓಕೆ, ಪವನ್ ಮೇರೆಗ್ಲ ಜೋರ್ದ ದಾಟಿದ ಮಾನದಿಗೆ ಬರಡು. ಓಕೆ, ரெண்டு ಗೊಬ್ಬಾಂಡ್ ನನ್ನ ವೇದಿಕೆ ಮಿತ್ತು ಕೊಂಚ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೂಕ ಐದು ಪಕ್ಕ ನಮ್ಮ ಕುಡಾತ್ ಪಾತ್ರ ಕತೆ. ಸಾಂಗ್ ಕಾಪಿರೈಟ್ ಇಶ್ಯೂ ಬರ್ತದೆ, ಹಾಗಾಗಿ ನಾನು ಸಾಂಗನ್ನು ತೆಗೆದಿದ್ದೇನೆ. ಬಟ್ ಆ ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತು, ಹಾಗಾಗಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಾನು ಮತ್ತೆ ಅಕ್ಷಿತಾ ಇಲ್ಲಿ ಕುತ್ಕೊಂಡು ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದರೆ ಗೇಮ್ಸ್, ಫನ್ ಗೇಮ್ಸ್ ಎಲ್ಲ ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು. ಸೊ ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಗೀತು ಕೊಡ್ತು ಪ್ರತಿಯೊಂದು ಪದ್ಯಗಳ ಬೇತೆ ಬೇತೆ ಸ್ಟೆಪ್ಪನ್ನು ಪಾಡ್ನಲ್ಲಿ ತಿಂಚಿತ್ತಿನ ಗ್ರೀಷ್ಮ ಬಾಲೆಗೆ ಜೋರ್ದ ದಾಟಿದ ಮಾನದಿಗೆ ಬರಡು. ಈ ಬಾಲ್ಯದ ಭವಿಷ್ಯ ಉಜ್ಜಲ ಆಡಪ್ಪ ಅನ್ನೋದು. ಥ್ಯಾಂಕ್ ಯು ಸೊ ಮಚ್. ರಡ್ಡು ಜನ ಒಟ್ಟಿಗೂ ಪೋದು ತೂತಿನ ಸುರುತ್ತ ಮೂವಿ ಪಿಕ್ಚರ್ ಅವು ಪುದರ್ ನೆನಪಿ ಜಿನ್ನಡ ಥಿಯೇಟ್ರ್ ಅವು ಅವೆಲ್ಲ ಬರಲೆ ಅವಲ ಗೊತ್ತು ಜಿನ್ನಡ ಹೀರೋ ಏರು ಅಕಲ ಪುದರಾಣಲ್ಲ ಬರಲೆ. ಬಟ್ ಒಂಜಿ ಲೆವೆಲ್ಗೆ ರೀಚ್ ಅವಡ ಒಂಜೆ ಲೆಕ್ಕೊಪ್ಪು ಸಂದೇಶನ ಬರ್ರಿ ಸಾಹೇಬ್ರ, ಬನ್ನಿ. ಓಕೆ, ಜೋರದ ದಾಟಿದ ಮಾನದಿಗೆ ಬರಡು ಸಂದೇಶ್ ಅಂಚನೆ ಪ್ರಜ್ವಲಿ ದಂಪತಿಲಿಗೆ ಸರ್ ಏತು ವರ್ಷ ಮದುವೆ ಆದ ಮೇರ್ಬನ್ ಬಿನ್ 10 ದಾಂಡ ಪ್ರೋಗ್ರಾಮ್ ದಿವಳಿ ಈಗ 10 ಕರಿದು 11. ಓಕೆ, ಮದುವೆ ಆದ ವೆರಿ ನೆಕ್ಸ್ಟ್ ದೂರ ಪೋದಿಂದಕ್ಕೆ ಏನಿತ್ತೆ ಸಂದೇಶನ ಬಲೆ ದುಂಬಲೆ ಬಲೆ ಓ ಟೆಂಪಲ್ ಮೋಸ್ಟ್ಲಿ ಕಾಪು ದೇವಸ್ಥಾನಕ್ಕೆ ಸಂದೇಶನ್ನೇ ಬೋದಿತ್ತೇರು ನಮ್ಮ ಮೇಡಮು. ಮಲ್ಪೆ ಬೀಚಿನ ದೇವಸ್ಥಾನಗ ಬೋದಿತ್ತೇರು. ಮಲ್ಪೆ ಬೀಚಿಡ ದೇವಸ್ಥಾನ ಅನ್ನ ಸುರುಕು ಇರು ದೇವಸ್ಥಾನ ಬೋದಿತ್ತಾರೆ ಬಕ್ಕ ಬೀಚ್ ಬೈ ಅಂಚ ವೆರಿ ನೆಕ್ಸ್ಟ್ ಡೇ ಪೋತು ನಂದ ಬೀಚಿಗ್ಲ ಪೋತಾರ. ಸರ್
ಒಂಜಿ ಬ್ಯೂಟಿಫುಲ್ ಕಪಲ್ಸ್ ನಗ್ಲಿಗೆ ಒಂಜಿ ಡ್ಯಾನ್ಸ್ ಒಂಜಿ ಟ್ರ್ಯಾಕ್ ರೆಡಿ ಮಲ್ಪಲೆ 4 ಜನ ದಂಪತಿಲು ಇತ್ತು ಒಂಜಿ ನಲಿಪೋಡು ಸ್ಟೇಜ್ ಇಡ್ ಬ್ಯೂಟಿಫುಲ್ ಡ್ಯಾನ್ಸ್ ನಿಕ್ಲೆಗೋಸ್ಕರ ಸಿಂಪಲ್ ಸ್ಟೆಪ್ಸ್. ರಿತೇಶ್ ಅಣ್ಣ ನಲಿಪೋಡತ್ತೆ ರಿತೇಶ್ ಅಣ್ಣ ಹಾ ನಲಿಪೇರು ಹಾ ಓಕೆ ಏರಿ ರಿತೇಶ್ ಅನ್ನೆಲ್ಲ ಅರ್ನಾನ ಎಲ್ಲಂಜಿ ಬರ್ಪೇರು ಒಟ್ಟು ಅಂದ ಓಕೆ ಸರ್ ಪ್ಲೇ ಮ್ಯೂಸಿಕ್. ಗೇಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಅದಾದ್ಮೇಲೆ ನಾವು ಊಟಕ್ಕೆ ಬಂದ್ವಿ. ಸೊ ಇಲ್ಲಿ ನಾನ್ ವೆಜ್ ಇತ್ತು. ಆಬ್ವಿಯಸ್ಲಿ ಮಾದ್ರಂಗಿಗೆ ನಾನ್ ವೆಜ್ ಇದ್ದೇ ಇರುತ್ತೆ, ಹಾಗೆ ನಾನ್ ವೆಜ್ ಇತ್ತು. ಊಟ ಎಲ್ಲ ಮುಗೀತು. ಊಟ ಅಂತೂ ಸಖತ್ತಾಗಿತ್ತು. ಲಾಸ್ಟ್ ಚೈತ್ರನ್ ಮದ್ವೆಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಾದ್ರಂಗಿದಾಗ್ಲಿ ಅಥವಾ ಮದ್ವೆದಾಗ್ಲಿ ರಿಸೆಪ್ಷನ್ ಎಲ್ಲ ಊಟನೂ ಚೆನ್ನಾಗಿತ್ತು. ಈ ಸತಿ ಕೂಡ ಅಷ್ಟೇ ಮೆಹಂದಿದು ಊಟ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಪಾಯಸ ತಗೊಂಡೆ. ಪಾಯಸ ಅಂತೂ ಸಖತ್ ಎಮ್ಮಿ. ಅದಾದ್ಮೇಲೆ ಚೈತ್ರ ಡ್ಯಾನ್ಸ್ ಮಾಡ್ತಾ ಇದ್ಲು. ಸೊ ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಓಡ್ ಬಂದೆ, ಚೈತ್ರನ್ ಡ್ಯಾನ್ಸ್ ಮಿಸ್ ಆಗತ್ತೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಚೈತ್ರ, ವೇದಿ ಮತ್ತೆ ಅವ್ರ ಇನ್ನೊಬ್ರ ಹೆಸರು ನನ್ಗೆ ಗೊತ್ತಿಲ್ಲ, ಬಟ್ 3 ಜನ ಸೇರಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದನ್ನೇ ನೋಡ್ತಾ ನಿಂತಿದ್ದೆ. ಅದಾದ್ಮೇಲೆ ನಾವು ವಿಶ್ ಮಾಡ್ಲಿಕ್ಕೆ ಅಂತ ಸ್ಟೇಜಿಗೆ ಹೋದ್ವಿ. ಗೇಮ್ ಆಗ್ತಾ ಇತ್ತಲ್ಲ, ಹಾಗಾಗಿ ನಾವು ಫ್ರೆಂಡ್ಸ್ ಅನ್ನು ಮಾತಾಡ್ಸ್ಲಿಕ್ಕೆಲ್ಲ ಹೋಗಿರ್ಲಿಲ್ಲ. ಮಧ್ಯದಲ್ಲಿ ಒಂಥರ ಇಂಟ್ರಪ್ಟ್ ಮಾಡ್ದಂಗೆ ಇರುತ್ತಂತ, ಮತ್ತೆ ಓಡಾಡ್ತಿದ್ರೆ, ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿರ್ಲಿಲ್ಲ. ಫೈನಲ್ ಆಗಿ ಪ್ರಜ್ಞೆಯವರು ಕೂಡ ಬಂದಿದ್ರು, ನೋಡಿ ಖುಷಿ ಆಯ್ತು. ಸೊ ಒಟ್ಟಿಗೆ ಎಲ್ಲ ಸೇರಿ ವಿಶ್ ಮಾಡೋಣ ಅಂತ ಹೇಳಿ ಈಗ ಮಾತಾಡ್ಕೊಂಡು ಸ್ಟೇಜ್ ಹತ್ರ ಹೋಗ್ತಾ ಇದೀವಿ. ಊಟ ಮಾಡಿ ವಿಶ್ ಮಾಡಿ ಎಲ್ಲ ಆಯ್ತು. ಈಗ ನಾವು ಹೊರಟ್ವಿ ಮನೆಗೆ. ಬಾಯ್ ಅಕ್ಷಿತಾ, ಮೂಲು ಬಾಯ್ ಮಲ್ಪು, ಬಾಯ್ ಬಾಯ್ ಬರ್ಪ ಬಾಯ್ ಬಾಯ್ ಮಲ್ಪ. ಊಟ ಮಾಡಿದ್ವಿ ಚೆನ್ನಾಗಿ, ಬಟ್ ಜೋರು ಬಾಯ್ರಿಕೆ ಆಗ್ತದೆ. ಹೇಗಿದ್ರು ಜ್ಯೂಸ್ ಶಾಪ್ ಕೂಡ ಓಪನ್ ಉಂಟಾ, ಹೋಗಿ ಜ್ಯೂಸ್ ಒಂದು ಕೊಡ್ತು ಬರುವ, ಲೆಮನ್ ಜ್ಯೂಸ್. ಎಷ್ಟು ಸೆಕೆ ಇದೆ ಅಂದರೆ ತುಂಬ ಸೆಕೆ ಇದೆ. ಸೊ ಒಂದು ಜ್ಯೂಸ್ ಶಾಪ್ ಕೂಡ ಓಪನ್ ಇತ್ತು, ಹಾಗೆ ಜೋರು ಬಾಯ್ರಿಕೆ ಆಗ್ತಾ ಇತ್ತಲ್ಲ, ಹೋಗಿ
ಲೆಮನ್ ಜ್ಯೂಸ್ ಕುಡಿದು ಮತ್ತೆ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.